ನನ್ನ ಕಣ್ಣು ಮುಂದೆನೆ ಎಲ್ಲರೂ ಸಂತೋಷವಾಗಿ ಕುಣಿದಾಡ್ತಿದ್ದಾರೆ ಅಕ್ಕ. ಈ ಮನೆನ ಸ್ಮಶಾನ ಮಾಡಬೇಕು ಅನ್ಕೊಂಡವಳು ನಾನು. ಆದ್ರೆ ಈ ಮನೆಯಲ್ಲಿ ಸಂಭ್ರಮ ಸಂತೋಷ ತುಂಬಿ ತುಳುಕಾಡ್ತಾ ಇದೆ. ಇಲ್ಲ ಅಕ್ಕ, ಇದನ್ನೆಲ್ಲ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇವತ್ತೇ ಎಲ್ಲರನ್ನು ಕೊಂದು ಹಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ಆದ್ರೆ ನಿಧಿ ಮದ್ವೆ ಒಂದಾಗ್ಲಿ ಅಂತ ಸುಮ್ಮನಿದ್ದೀನಿ ಅಷ್ಟೇ. ನಾನು ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ಸೋತಿದ್ದೀನಿ ಅಂತ ಅಲ್ಲ. ಆ ದತ್ತ ತುಳಸಿ ಜೊತೆ ಸೇರ್ಕೊಂಡು ನನ್ನ ವಿರುದ್ಧವಾಗೇ ನಿಂತಿದ್ದಾನೆ. ನಾಳೆನೆ ನನ್ನ ವಿಷಯನ ಮನೆಯವರೆಲ್ರಿಗೂ ಹೇಳ್ತೀನಿ ಅಂತ ಹೆದರಿಸ್ತಿದ್ದಾನೆ. ಇಲ್ಲ, ಇನ್ನು ನಾನು ಸುಮ್ಮನಿರ್ಬಾರ್ದು. ಆಫ್ಟರ್ ಆಲ್ ಆ ಮುದ್ಕ ಏನು ಮಾಡ್ತಾನೆ ಅನ್ಕೊಂಡಿದ್ದೆ. ಅವನು ಸಾಮಾನ್ಯ ಅಲ್ಲ. ಅವನ ಕಡೆಗಾಣಿಸೋದು ಸರಿಯಲ್ಲ. ಇಲ್ಲ, ಈ ಮನೆಯವ್ರನ್ನ ಮುಗ್ಸೋಕ್ ಮುಂಚೆನೆ ಆ ದತ್ತ ನಾಟಕಕ್ಕೆ ಅಂತ್ಯ ಹಾಡಬೇಕು. ಅವನನ್ನ ಮುಂದುವರಿಯಕ್ಕೆ ಬಿಡಬಾರ್ದು. ಅವನನ್ನ ಮಾಧವ, ತುಳಸಿ, ಸಂತೋಷದಿಂದ ಹೇಳಬೇಕಾದ ವಿಷಯನ ಸಂಕೋಚ ಪಟ್ಕೊಂಡು ಹೇಳ್ತಾ ಇದ್ದೀರೋದು. ಒಂದು ಜೀವ ಭೂಮಿಗೆ ಬರ್ತಾ ಇದೆ ಅಂತಂದ್ರೆ ನಾವು ಅದನ್ನ ಸಂತೋಷದಿಂದ ಬರ್ಮಾಡ್ಕೋಬೇಕು. ನನಗಂತೂ ತುಂಬಾ ಆನಂದ ಆಗಿದೆ. ಮೊಮ್ಮಕ್ಕಳ, ಈಗಿನ ಪರಿಸ್ಥಿತಿನಲ್ಲಿ ಅವಳನ್ನ ಇನ್ನೂ ಹೆಚ್ಚು ಚೆನ್ನಾಗಿ ನೋಡ್ಕೋಬೇಕು. ಏನೋ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅಮ್ಮನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀವಿ. ಇಂಥ ಪರಿಸ್ಥಿತಿಯಲ್ಲೇ ಅಂತ ಅಲ್ಲ, ಎಂಥ ಪರಿಸ್ಥಿತಿಯಲ್ಲೂ ಅಮ್ಮನ್ನ ಯಾವಾಗಲೂ ಪ್ರೀತಿಯಿಂದ ದೇವತೆ ಹಾಗೆ ನೋಡ್ಕೋತೀವಿ. ದಂಪಿಳ್ಳ, ಅವರಿಬ್ಬರು ತಾಯಿಗೆ ತಕ್ಕ ಮಕ್ಕಳಾಗ್ಬಿಟ್ರು. ನೀನು ನಾನು ಯಾವತ್ತಿದ್ರು ತಾಯಿ ತಕ್ಕ ಮಗನೇ ತಾತ. ಅಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಿರೋದು ನಾನು. ಈ ಮನೆ ನಂದ ಗೋಕುಲ ಆಗಬೇಕು ಅಂತ ನಾನು ಕನಸು ಕಂಡಿದ್ದೆ. ಈಗ ಅದು ನನಸಾಗಿದೆ. ತಾಯಿ ಇಲ್ಲದ ಮಕ್ಕಳಿಗೆ ತಾಯಿ ಪ್ರೀತಿ ಸಿಕ್ಕಿದೆ. ನಿಮ್ಮ ಖುಷಿ ಸಂತೋಷ ಯಾವಾಗಲೂ ಹೀಗೇ ಇರಲಿ. ಈಗ ಹೇಳಿದತ್ತವ್ರೆ, ಹೇಗಿದೆ ನಮ್ಮ ಫ್ಯಾಮಿಲಿ? ಅಯ್ಯೋ, ನಿಮ್ಮ ಇಡೀ ಕುಟುಂಬ ಒಂದು ಜೇನು ಗೂಡಿದ್ದ ಹಾಗೆ. ಅದಕ್ಕೆ ಯಾರು ಕಲ್ಲು ಹೊಡಿದೇ ಇರಲಿ ಅಷ್ಟೇ. ಹಾಗೂ ಒಂದ್ ವೇಳೆ ಹೊಡೆದ್ರೆ ಹೆಜ್ಜೆನು ಕಚ್ಚಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಹಾಗೆ ಮಾಡ್ತೀವಿ. ಇದಪ್ಪ ಮಾತು ಅಂತಂದ್ರೆ ಸಂತೋಷದ ಜೊತೆಗೆ ಸಂಸಾರನ ಉಳಿಸ್ಕೊಳ್ಳುವಂಥ ಗಟ್ಟಿತನೂ ಇರಬೇಕು.
ಇದೀ ದೊಡ್ಡವರ ಆಶೀರ್ವಾದ ತಗೋ. ಬೆದರ್ಗೊಂಬೆ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದೀಯ. ಸಂಸಾರ ಅಂತಂದ ಮೇಲೆ ಸುಖ ದುಃಖ ನೋವು ನಲಿವು ಇದೆಲ್ಲ ಇರೋದೇನೆ. ಸುಖ ಬಂದಾಗ ಸಂಭ್ರಮ ಪಡು, ದುಃಖ ಬಂದಾಗ ಆದಷ್ಟು ಬೇಗ ಗಟ್ಟಿತನದಿಂದ ಅದನ್ನ ಎದುರಿಸು. 100 ಕಾಲ ಚೆನ್ನಾಗಿ ಬಾಳಮ್ಮ. ಬಿಗ್ರೆ ಬಿಗ್ರೆ, ರೆಡಿನಾ? ರೆಡಿನಾ? ನಾನು ರೆಡಿ ಆಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಏನು ಬೀಗ್ರೆ, ಬೆಳಿಗ್ಗೆನೆ ಹೇಳಿರ್ಲಿಲ್ವಾ ನಾನು ತಾವರೆ ಕೆರೆಗೆ ಹೋಗಬೇಕು ರೆಡಿಯಾಗಿ ಅಂತ? ನೀವು ನಾ ರೆಡಿ ಆಗ್ತೀನಿ ಅಂತ ರೂಮ್ಗೆ ಹೋಗಿದ್ರಲ್ಲ, ಮರ್ತು ಬಿಟ್ರಾ? ಹೌದು ಹೌದು, ಸರಿ ಸರಿ, ಒಂದು ನಿಮಿಷ ರೆಡಿ ಆಗಿಬಿಡ್ತೀನಿ. ಬೇಗ ರೆಡಿ ಆದ್ರ? ಈಗ ನಾವು ಬಸ್ಸಲ್ಲಿ ಹೋಗೋಣವಾ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗೋಣವಾ? ಬಸ್ಸಲ್ಲಿ ಹೋಗೋಣ, ಅದ್ರ ಮಜಾನೇ ಬೇರೆ. ನಾನಿವಾಗ ಎಲ್ಲಿಗೆ ಹೋಗೋದು? ನಿಮ್ಮ ಫೋನ್ ಕೊಡಿ ಸ್ವಲ್ಪ. ಓಕೆ ತಗೊಳ್ಳಿ. ಏನು ಮಾಡಿದ್ರಿ? ನಾನು ಲೈವ್ ಲೊಕೇಶನ್ನು ಶೇರ್ ಮಾಡಿದೆ. ಅಂದರೆ ನೀವು ಎಲ್ಲಿ ಹೋದರೂ ನೀವು ಎಲ್ಲಿ ಹೋಗಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ. ನಾನು ಎಲ್ಲಿದ್ದರೂ ನಾ ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕಲ್ತ್ಬಿಟ್ಟಿದ್ದೀರಾ ನೀವು? ಕಲಿಬೇಕು ಬೀಗ್ರೆ, ಇವೆಲ್ಲ ಕಲಿಬೇಕು. ಈಗಿನ ಕಾಲದ ಹುಡುಗರ ಮಧ್ಯೆ ಬದುಕಬೇಕು ಅಂತಂದರೆ ಇಂಥದ್ದೆಲ್ಲ ಕಲ್ತಿರಬೇಕು. ನಮ್ಮ ಕಾಲದಲ್ಲಿ ಯಾವುದಾದ್ರೂ ಒಂದು ದಡ್ಡ ತಲೆ ಸಿಕ್ತು ಅಂತಂದರೆ ಅದಕ್ಕೆ ಟೋಪಿ ಮಾತ್ರ ಹಾಕ್ತಿದ್ರು ಅಷ್ಟೇ. ಆದರೆ ಈಗಿನ ಕಾಲದಲ್ಲಿ ದಡ್ಡ ತಲೆ ಸಿಕ್ಕಿದ್ರೆ ತೊಲೆನೇ ತೆಗೆದು ಬಿಡ್ತಾರೆ. ಅದು ಸರಿನೇ, ಆದರೆ ನಾನೇನು ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋದಕ್ಕೆ? ಬೀಗ್ರೆ, ವಯಸ್ಸಾಗ್ತಾ ಆಗ್ತಾ ನಾವೆಲ್ಲ ಮಕ್ಕಳೇ ಆಗಿಬಿಡ್ತೇವೆ. ಅದು ಸರಿ. ಇನ್ನೊಂದು ವಿಷಯ, ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತನ್ನೋದು ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ. ಆದರೆ ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಬೇಸರ ಪಟ್ಕೋಬಾರ್ದು. ಅಯ್ಯೋ ಬೇಜಾರು ಯಾಕೆ, ಕೇಳಿ ಬೇಕ್ರೆ. ಅದು ಎಲ್ಲಿಗೋ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲಿಗೆ ಅನ್ನೋದೇ ಮರ್ತೋಗ್ತಾ ಇದೆ. ನನಗೆ ಅಷ್ಟೊಂದು ಮರವಿಲ್ಲ, ನನಗೆ ಗೊತ್ತು. ನಾವು ಹೋಗ್ತಾ ಇರೋದು ಅರಸೀಕೆರೆಗೆ ತಾನೇ? ಓ, ಅರಸೀಕೆರೆಗಲ್ಲ, ತಾವರೆಕೆರೆ. ತಾವರೆಕೆರೆ. ನೀವು ಈ ರೀತಿ ಮರಿತಿರೋದು ಒಂದು ರೀತಿಯಲ್ಲಿ ಒಳ್ಳೇದೇ ಅಂತ ಇಟ್ಕೊಳ್ಳಿ. ಮನೆಯವರು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ನೀವು ಮರ್ತೋಗಿರ್ತೀರಲ್ಲ, ಒಳ್ಳೆಯದು. ಈಗ ಮನೆಯವರೆಲ್ಲ ಇಲ್ಲಿದ್ದಾರೆ ಅಂದ್ಕೊಳ್ಳಿ. ಅವರು ನೀವೆಲ್ಲಿಗೆ ಹೋಗ್ತಿದ್ದೀರಿ ಈಗ ಅಂತ ಕೇಳಿದ್ರೆ ಅದು ನೀವೇನು ಹೇಳ್ತೀರಿ? ತಾವರೆಕೆರೆ ಬಸ್ಸಲ್ಲಿ. ಓ ದೇವ್ರೆ, ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ನಲ್ಲ ಬೀಗ್ರೆ, ನೀವು ಅದನ್ನೇ ಮರ್ತು ಹೋದ್ರಾ? ನೀವು ಭಾಳ ಕನ್ಫ್ಯೂಸ್ ಮಾಡ್ತೀರಿ. ಒಂದ್ಸಲ ಜ್ಞಾಪಕ ಇಟ್ಕೊಳ್ಳಿ ಅಂತೀರಿ, ಒಂದ್ಸಲ ಮರ್ತು ಬಿಡಿ ಅಂತೀರಾ. ನೋಡಿ, ಈಗ ಮನೆಯಿಂದ ನಾವು ಹೊರಗಡೆ ಹೋಗೋವರೆಗೂ ಇಲ್ಲಿ ಯಾರ ಜೊತೆನಲ್ಲೂ ಮಾತಾಡಬಾರ್ದು. ಬನ್ನಿ. ಈ ಮುದುಕರಿಬ್ರು ತಾವರೆಕೆರೆಗೆ ಯಾಕೆ ಹೋಗ್ತಿದ್ದಾರೆ? ಅದು ಅಲ್ಲದೆ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಬೇರೆ ಹೇಳ್ತಿದ್ದಾರೆ. ವಿಷಯ ಏನಿರಬಹುದು?
ಏನೋ ವಿಷಯ ಇದ್ದೇ ಇರುತ್ತೆ. ಏನು ಅಂತ ಕಂಡು ಹಿಡಿತೀನಿ. ಇವತ್ತು ಇವ್ರ ಪಾಲಿಗೆ ನಾನೇ ಬೇತಾಳ. ಬೆನ್ನ ಹಿಂದೆ ಬಿದ್ದು ಎಲ್ಲ ಕಂಡು ಹಿಡಿತೀನಿ. ನಿಧಿ, ಏನಿದು ರೆಡಿ ಆಗ್ತಿದ್ಯಾ? ಎಲ್ಲಾದ್ರೂ ಆಚೆ ಹೋಗ್ತಿದ್ಯಾ? ಅದು ಫ್ರೆಂಡ್ಸ್ನ ಮೀಟ್ ಮಾಡಬೇಕಿತ್ತು ಮಾಮ್. ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂದ್ರೆ ಅವ್ರನ್ನ ಮನೆಗೆ ಕರೆಸು, ಕೂತು ಮಾತಾಡು. ಅದನ್ನ ಬಿಟ್ಟು ನೀನು ಯಾಕೆ ಆಚೆ ಹೋಗಬೇಕು? ಅದು ಹಾಗಲ್ಲ ಮಾಮ್, ಫ್ರೆಂಡ್ಸ್ ಎಲ್ಲ ಬ್ಯಾಚುಲರ್ ಪಾರ್ಟಿ ಅಂತ ಕೇಳ್ತಿದ್ದಾರೆ. ಬ್ಯಾಚುಲರ್ಸ್ ಪಾರ್ಟಿನಾ? ಪಾರ್ಟಿ ಆಯ್ತಲ್ಲ ನಿಧಿ. ಮನೆಯವ್ರು ಎಲ್ಲ ಸೇರ್ ಪಾರ್ಟಿ ಕೊಟ್ರೆ ಅದು ಬ್ಯಾಚುಲರ್ ಪಾರ್ಟಿ ಹೇಗಾಗುತ್ತೆ ಮಾಮ್? ನನ್ನ ಫ್ರೆಂಡ್ಸಿಗಂತ ನಾನು ಸಪ್ರೇಟಾಗಿ ಪಾರ್ಟಿ ಕೊಡಿಸ್ಲೇಬಾರ್ದಾ? ಅವರೆಲ್ಲ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಮಾಮ್. ಅವ್ರಿಗೆಲ್ಲ ಪಾರ್ಟಿ ಕೊಡಿಸಿ ನಾನು ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ. ನೋಡು ನಿಧಿ, ಪಾರ್ಟಿ ಗೀಟಿ ಅಂತ ನೀನು ಹೋಗೋದೆಲ್ಲ ಸರಿ ಇಲ್ಲ. ಇದಕ್ಕೆ ಮನೆಯವ್ರು ಯಾರು ಒಪ್ಪೋದೂ ಇಲ್ಲ. ಹಾಗೂ ನಿನಗೆ ಫ್ರೆಂಡ್ಸಿಗೆ ಪಾರ್ಟಿ ಕೊಡಲೇಬೇಕು ಅಂತ ಅಂದರೆ ಟೆರೇಸ್ ಮೇಲೆ ನಾನೇ ಅರೇಂಜ್ ಮಾಡಿಕೊಡ್ತೀನಿ. ವಾಟ್ ಇಸ್ ದಿಸ್ ಮಾಮ್? ನೀವು ನನಗೆ ಮದುವೆ ಮಾಡ್ತಿದ್ದೀರೋ ಅಥವಾ ಕೇಜಲ್ಲಿ ಕೂಡ ಆಗ್ತಿದ್ದೀರೋ? ಯಾಕೆ ಪುಟ್ಟ, ಏನಾಯ್ತು? ಯಾಕೆ ಹಾಗೆ ಕೂಗಾಡ್ತಿದ್ಯಾ? ಡ್ಯಾಡ್, ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕಿತ್ತು, ಅದಕ್ಕೆ ಹೊರಗೆ ಹೋಗ್ಬೇಕಿತ್ತು. ನೀನು ಹೊರಗೆ ಹೋಗೋದು ಬೇಡ. ಪಾರ್ಟಿ ಕೊಡಿಸ್ಲೇಬೇಕು ಅಂತಿದ್ರೆ ಮದುವೆ ಆದ್ಮೇಲೆ ಕೊಡಿಸು. ಆಗ ನಿನ್ನ ಗಂಡನೂ ಜೊತೆಗಿರ್ತಾನೆ, ಪಾರ್ಟಿ ಇನ್ನೂ ಜೋರಾಗಿರುತ್ತೆ. ಡ್ಯಾಡ್, ಬ್ಯಾಚುಲರ್ ಪಾರ್ಟಿನ ಯಾರಾದರೂ ಮದುವೆ ಆದ್ಮೇಲೆ ಕೊಡಿಸ್ತಾರಾ? ಅದಲ್ಲ ನಿಧಿ, ನಾಳೆ ಮದುವೆ ಹಿಡ್ಕೊಂಡು ಆಚೆ ಓಡಾಡಬಾರ್ದು ಅಂತ ಮನೆಯವರೆಲ್ಲ ಹೇಳ್ತಿಲ್ವಾ? ಹಸಿ ಮೈ ಆಚೆ ಓಡಾಡೋದು ಒಳ್ಳೇದಲ್ಲ ಅಂತ ಅದಕ್ಕೇನು ಹೇಳಿದ್ರು ತಾನೆ? ಯಾಕೆ ಆಚೆ ಹೋಗ್ಬಾರ್ದು? ಆಚೆ ಹೊಟ್ಟೋದ್ರೆ ಏನಾಗ್ಬಿಡುತ್ತೆ? ಆಚೆ ಹೋದ್ರೆ ಏನಾದರೂ ಅನಾಹುತಗಳು ಆಗ್ಬೋದು ಅಂತ ಹೀಗೆ ಹೇಳಿರ್ತಾರೆ. ಮುಂಚೆಯಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇದು. ಅವ್ರ ಮಾತಿಗೆ ಬೆಲೆ ಕೊಡಬೇಕು. ಕೆಲವು ನಂಬಿಕೆಗಳನ್ನು, ಪದ್ಧತಿಗಳನ್ನು ತೆಗೆದು ಹಾಕೋದಕ್ಕಾಗಲ್ಲ ನಿಧಿ. ನೆನ್ನೆ ಆಗಿರೋ ಪಾರ್ಟಿನೇ ಸಾಕು. ಮನೇಲಿ ನೀನು ಮನೇಲೇ ಇರು. ಮಾಮ್ ಪ್ಲೀಸ್ ಮಾಮ್, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಗೊತ್ತಾ, ನಾವು ಹೋಗಲೇಬೇಕು ಮಾಮ್ ಪ್ಲೀಸ್. ನಿಧಿ, ಐ ಆಮ್ ಹೆಲ್ಪ್ಲೆಸ್. ಯಾಕೋ ನೀನು ಹೊರಗೆ ಹೋಗೋದು ನನಗೂ ಸರಿ ಕಾಣ್ತಾ ಇಲ್ಲ. ನೀನು ಇವತ್ತು ಮೆಹಂದಿ ಬೇರೆ ಹಾಕಿಸ್ಕೋಬೇಕು. ನೀನು ಹೊರಗಡೆ ಪಾರ್ಟಿ ಅಂತೆಲ್ಲ ಸುತ್ತಾಡ್ಕೊಂಡು ಬಂದರೆ ಮೆಹಂದಿ ಯಾವಾಗ ಹಾಕಿಸ್ಕೋತೀಯಾ? ನೀನು ಎಲ್ಲೂ ಹೋಗೋದು ಬೇಡ. ಏನಿದು? ಕಿಲಾಡಿ ಜೋಡಿಗಳಿಬ್ರು ಎಲ್ಲ ಹೊರಟಾಗಿದೆ. ನಾವು ಹೋಗ್ತಾ ಇರೋದಾ ಭಜನೆಗೆ? ಭಜನೆಗ? ಏನ ಬೀಗ್ರೆ, ಆಗ್ಲೇ ಮರ್ತೋಗ್ಬಿಟ್ರಾ? ನಾವು ಹೋಗ್ತಾ ಇರೋದು ಭಜನೆಗಲ್ವಾ, ಭಜರಂಗಿ ಭಜನೆಗೆ. ಹನುಮಂತ ಲಂಕೆಗೆ ಹೋಗಿ ಶೂರ್ಪನಖಿ ಬಗ್ಗೆ ಏನೆಲ್ಲ ತಿಳ್ಕೋಬೇಕು ಅಲ್ವಾ? ಶೂರ್ಪನಖಿನ? ತಾತ, ಹನುಮಂತ ಲಂಕೆಗೆ ಹೋಗಿದ್ದು ಸೀತಾಮಾತಾ ಬಗ್ಗೆ ತಿಳ್ಕೊಳಕಲ್ವಾ? ಲೇ, ನನಗದು ಗೊತ್ತಿಲ್ವೇನೋ? ಅಲ್ಲ ಕಣೋ, ಸೀತಾಮಾತೆಗೆ ಕಷ್ಟಗಳೆಲ್ಲ ಶುರುವಾಗಿದ್ದೆ ಶೂರ್ಪನಖಿಯಿಂದ ಅಲ್ವೇನೋ? ಅಂಥ ಸೀತಾಮಾತೆಗೆ ಅಷ್ಟೊಂದು ಕಷ್ಟಗಳನ್ನು ಕೊಟ್ಟರೆ ಶೂರ್ಪನಖಿಗೆ ಉಳಿಗಾಲ ಇದೆಯಾ? ಆ ಶೂರ್ಪನಖಿ ಹುಟ್ಟಿದ್ದೆಲ್ಲಿ? ಲಂಕೆಯಲ್ಲಿ ತಾನೆ. ಅಂದಮೇಲೆ ಅವಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಲಂಕೆಗೆ ಹೋಗಲೇಬೇಕು ತಾನೆ. ಈಗೇನು ನೀವು ಭಜನೆಗೆ ಹೋಗಬೇಕು, ಅದಕ್ಕೆ ನಮ್ಮನ್ನೆಲ್ಲ ಇಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಷ್ಟೇ ತಾನೇ? ನಾನು ಹೇಳ್ತಿರೋ ಶೂರ್ಪನಖಿನೇ ಬೇರೆ. ನಮ್ಮ ತುಳಸಿಗೆ ತೊಂದರೆ ಕೊಡ್ತಾ ಇರೋ ಆ ಶೂರ್ಪನಖಿನ ನಾನು ಸುಮ್ಮನೆ ಬಿಡಲ್ಲ. ತಾತ, ನಿಧಿ ಮದುವೆ ಕಾರ್ಯಗಳಿಗೆ ಅಮ್ಮ ಮನೆಯವರೆಲ್ಲ ಬರಬೇಕು ಅಂತ ಹೇಳಿದಾರಲ್ವಾ? ನೀವು ನೋಡಿದ್ರೆ ಭಜನೆಗೆ ಹೋಗ್ತೀನಿ ಅಂತಿದ್ರಲ್ಲ, ಯಾಕೆ ಬರಲ್ವಾ? ಅರೇ, ನಾನು ತುಳಸಿಗೆ ಈ ವಿಷಯನ ಆವಾಗಲೇ ಹೇಳಿದ್ದೀನಪ್ಪ. ನಾವು ತೀರ್ಥಯಾತ್ರೆ ಮಾಡೋವಾಗಲೇ ಈ ಪ್ರೋಗ್ರಾಮ್ ಬಗ್ಗೆ ಫಿಕ್ಸ್ ಆಗಿ ಹೋಗಿತ್ತು. ನಾವು ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಮತ್ತು ನಂಗೆ ಹೇಳಲೇ ಇಲ್ಲ ನೀವು. ಈಗ ನಾನು ಹೇಳ್ತಿದ್ದೀನಲ್ಲಮ್ಮ, ಪಾಪ ಅವ್ರು ಮರ್ತು ಬಿಟ್ಟಿದ್ದಾರೆ. ಹೌದೌದು, ಒಂದೊಂದ್ಸಲ ನನಗೆ ನೆನಪಿದ್ರು ಮರ್ತೋಗ್ಬಿಟ್ಟಿದ್ದೀನಿ ಅನ್ನಿಸುತ್ತೆ. ಅಪ್ಪ, ಭಜನೆ ಅಂತ ಹೇಳ್ತಾ ಇದ್ದೀರಾ, ಬರೋದು ಲೇಟ್ ಆಗುತ್ತೋ ಏನೋ. ಇರಿ, ಸ್ವೆಟರ್ ತಂದು ಕೊಡ್ತೀನಿ. ಬೇಡ ಬೇಡ, ಇವತ್ತು ಅಷ್ಟೇನು ಚಳಿ ಇಲ್ಲ. ನೋಡು ಸೊಗಲಾಡಿ,
ನೀವು ಯಾರು ನಮಗೋಸ್ಕರ ಕಾಯಬೇಡಿ. ಭಜನೆ ಎಷ್ಟೊತ್ತಾಗುತ್ತೋ ಏನೋ, ನಿಮ್ಮ ಪಾಡಿಗೆ ನೀವು ಊಟ ಮಾಡಿ ಮಲಗಿಬಿಡಿ. ಸರಿ ತಾತ, ಹುಷಾರಾಗಿ ಹೋಗಿ ಬನ್ನಿ. ನಿಮ್ಮಿಬ್ರು ಡ್ರಾಪ್ ಮಾಡಲಾ? ಬೇಡ ಬೇಡ ಬೇಡ, ನಾವೇ ಹೋಗ್ತೀವಿ. ಹೋಗೋಣ ಬಿಗ್ರೆ. ತಾತ, ಅಪ್ಪನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಬನ್ನಿ. ಅವರು ಹಸು ತಡೆಯಲ್ಲ. ಅಪ್ಪ, ಆಗಾಗ ಏನಾದರೂ ತಿಂತಾ ಇರು. ಆಯಿತು ಸೋಗಲಾಡಿ, ನಿಮ್ಮ ಅಪ್ಪನಿಗೆ ಒಂದು ಲಾಲಿಪಾಪ್ ಕೊಡಿಸಿ ಅವು ಕೈ ಬೆರಳು ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಲ್ಲಮ್ಮ, ದತ್ತಣ್ಣನ ಬೆರಳಿಟ್ಕೊಂಡು ನಮ್ಮ ಅಪ್ಪನ ನಿಧಾನ ಕರ್ಕೊಂಡು ಹೋಗಿ ಅಂತ ಅವರು ನನಗೆ ಲೊಕೇಶನ್ ಆಗ್ತಾರೆ. ನಾನೀಗ ಚಿಕ್ಕ ಹುಡುಗನೇ ಕಳೆದೋಗೋದಕ್ಕೆ. ಗುರುಗಳೇ, ನಮಗೆಲ್ಲ ನೀವು ಚಿಕ್ಕ ಮಗು ಇದ್ದ ಹಾಗೇನೆ. ತುಂಬ ಓಡಾಡ್ಬಿಡಿ, ಆಯಾಸ ಆಗುತ್ತೆ. ಅಪ್ಪ, ಆಮೇಲೆ ಬಿಸಿಲು ಜಾಸ್ತಿ ಇರೋ ಕಡೆ ಕೂತ್ಕೋಬೇಡ, ನೆರಳಲ್ಲೇ ಕೂತ್ಕೋ. ಹುಷಾರಾಗಿರು, ಸರಿನಾ? ಅಯ್ಯೋ, ನನಗೇನಾಗುತ್ತೆ ದತ್ತ ಜ್ವರ ಇರಬೇಕಾದ್ರೆ. ಸರಿ, ಹೋಗಿ ಬನ್ನಿ. ಸೋಗಲಾಡಿ, ಏನು ಯೋಚನೆ ಮಾಡಬೇಡ. ನಿಮ್ಮಪ್ಪನ ಕೈ ಹಿಡ್ಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತೀನಿ, ಓಕೆನಾ? ಬನ್ನಿ ಬನ್ನಿ. ಸ್ನೇಹ ನೋಡ್ತಿದ್ರೆ ನನ್ ದೃಷ್ಟಿನೇ ಬೀಳುತ್ತೆ. ಇವರಿಬ್ರು ಮೇಲೆ ಯಾವ ದೃಷ್ಟಿನೂ ಬೀಳ್ದೇ ಇರ್ಲಿ. ನನಗೂ ಸೇರ್ಸ್ ತೆಗೆದಿದ್ದಿದ್ರೆ ಆಗಿರೋದು. ಸೊಸೆ ಮುದ್ದು, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ನೀವು ಯಾರು ನನಗೋಸ್ಕರ ಕಾಯೋದು ಬೇಡ. ನಿಮ್ಗೋಸ್ಕರ ಯಾರ್ ಕಾಯ್ತಾರೆ ಮಾವ? ಗೊತ್ತಿರೋ ವಿಷಯನೇ, ಆದರೂ ಹೇಳ್ಬೇಕಲ್ಲಮ್ಮ, ಹೇಳ್ದೆ. ಬರ್ತೀನಿ ಸೊಸೆ ಮುದ್ದ. ನೋಡಿ, ಬರೋ ಗೆಸ್ಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇಡೀ ಇವೆಂಟು ಚೆನ್ನಾಗಿ ನಡಿಬೇಕು. ಬೇರೆ ಏನಿದ್ರು ನನಗೆ ಅಪ್ಡೇಟ್ ಮಾಡಿ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಅಭಿ, ಯಾಕೆ ಅಭಿ? ನಾನು ನಿನ್ನೆಯಿಂದನೂ ನೋಡ್ತಾ ಇದ್ದೀನಿ. ಪಾರ್ಟಿ ಆದಾಗಿಂದ ನೀನು ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ತಾನೆ ಇಲ್ಲ. ಏನಾಯಿತು? ನೀನು ಅದಕ್ಕೆ ಜೊತೆ ಹೀಗೆ ನಡ್ಕೋತಿರೋದು ನನಗಿಷ್ಟ ಆಗ್ತಿಲ್ಲ ದೀಪಿಕಾ. ನೀನೆಲ್ಲ ಎಷ್ಟೇ ಪ್ರೀತಿಸ್ಬೋದು, ಆದರೆ ಮನೆಯವ್ರ ಜೊತೆ ಹೀಗೆಲ್ಲ ನಡ್ಕೊಂಡ್ರೆ ನನಗದನ್ನು ಸಹಿಸ್ಕೊಳಕ್ಕಾಗಲ್ಲ. ಮಾತಾಡು ಅಭಿ, ಏನಾಯಿತು? ನಾನು ಏನು ಮಾಡಿದೆ? ನೀನು ಏನಿಲ್ಲ ಬಿಡು, ನಿಧಿ ಮದುವೆ ಕೆಲಸದಲ್ಲಿ ನಾನೇ ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೆ. ನೋ ಅಭಿ, ನೀನು ಸುಳ್ಳು ಹೇಳ್ತಿದ್ಯಾ. ಬ್ಯುಸಿಯಾಗಿರೋದಕ್ಕೂ ಬೇಸರ ಮಾಡ್ಕೊಂಡಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ವಾ ನನಗೆ? ಏನು ಗೊತ್ತಾಗದು ನಿನಗೆ? ನನಗೆಲ್ಲ ಗೊತ್ತಾಗುತ್ತೆ. ನೀನು ಖುಷಿಯಾಗಿದ್ದಾಗ ಹೇಗಿರ್ತೀಯಾ, ಕೋಪ ಮಾಡ್ಕೊಂಡಾಗ ಹೇಗಿರ್ತೀಯಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಹೇಳಬಿ, ಏನಾಯಿತು ಅಂತ ಗೊತ್ತಾಗೋವರೆಗೂ ನೀನು ಎಲ್ಲೂ ಹೋಗೋ ಆಗಿಲ್ಲ. ಎಲ್ಲೂ ಹೋಗೋಕ್ಕೂ ನಾನು ಬಿಡೋದಿಲ್ಲ. ಸ್ಟಾಪ್ ಇಟ್ ದೀಪಿಕಾ. ಹೇಳ್ದೆ ತಾನೇ ಏನೂ ಇಲ್ಲ ಅಂತ. ಸುಮ್ಮನೆ ಇರಿಟೇಟ್ ಮಾಡಬೇಡ, ಬಿಡು. ಅಭಿ, ದೀಪಿಕನ್ ಜೊತೆ ಜಗಳ ಮಾಡಿದ್ಯಾ? ಇಲ್ಲಮ್ಮ, ಹಾಗೇನಿಲ್ಲ. ನಮ್ಮ ಹತ್ರ ಸುಳ್ಳು ಹೇಳಬೇಡ. ನೋಡು, ದೀಪಿಕಾ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ತಪ್ಪಾಗೇ ಇರ್ಬೋದು, ಆದರೆ ನೀನು ಅವಳ ಜೊತೆ ಈ ರೀತಿ ನಡ್ಕೊಂಡ್ರೆ ನನಗಿಷ್ಟ ಆಗಲ್ಲ. ಅಲ್ಲ ಅದಕ್ಕೆ, ಅವಳು ನಿಮ್ಮನ್ನು ಪ್ರೀತಿಸ್ಬೇಕು, ನಿಮಗೆ ಅವಳು ಗೌರವ ಕೊಡಬೇಕು. ನೀವು ಅವಳಿಗೆ ಅಕ್ಕ. ಅದು ಯಾವುದನ್ನ ಅವಳು ಅರ್ಥನೇ ಮಾಡ್ಕೋತಿಲ್ವಲ್ಲ. ಅವಳು ನಿಮ್ಗೆ ಅವಮಾನ ಮಾಡ್ದಾಗ್ಲೇ ನಾನು ಅವಳಿಗೆ ಬೈದು ಬುದ್ಧಿ ಹೇಳಬೇಕಿತ್ತು. ಅಮ್ಮನ ಮಾತಿಗೆ ಗೌರವ ಕೊಟ್ಟು ಸುಮ್ಮನೆ ಆದೆ. ಅಭಿ, ಈಗಲೂ ಅಷ್ಟೇ, ನಿನಗೆ ನನ್ನ ಮಾತು ಮೇಲೆ ಗೌರವ ಇದ್ದರೆ ನೀನು ದೀಪಿಕನ ಜೊತೆ ಚೆನ್ನಾಗಿರು. ಒಂದು ತಪ್ಪನ್ನು ಮತ್ತೊಂದು ತಪ್ಪಿಂದ ತಿದ್ದೋದಕ್ಕಾಗಲ್ಲ. ಅವಳನ್ನು ಹೇಗೆ ತಿದ್ದಬೇಕು ಅಂತ ನನಗೆ ಗೊತ್ತು. ಅವಳಿಗೆ ಪೂರ್ಣಿ ಮೇಲೆ ಸಿಟ್ಟಿರ್ಬೋದು, ಆದರೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ಆ ಪ್ರೀತಿಗೆ ನೀನು ಗೌರವ ಕೊಡಬೇಕು. ಪ್ಲೀಸ್ ಅಭಿ, ನೀನು ಅವಳ ಜೊತೆ ಖುಷಿಯಾಗಿದ್ಕೊಂಡೆ ಅವಳನ್ನ ಬದಲಾಯಿಸೋ ಪ್ರಯತ್ನ ಪಡಬೇಕು. ಎಷ್ಟೇ ಆದರೂ ಅವಳು ನನ್ನ ತಂಗಿ, ಈ ಮನೆ ಸೊಸೆ. ಅವಳಿಗೆ ಹೊರಟಾದರೆ ನನ್ನ ಮನಸ್ಸಿಗೂ ನೋವಾಗತ್ತೆ. ಸರಿ ಅದಕ್ಕೆ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಅವಳ ಜೊತೆ ನಗ್ನಗ್ತಾನೆ ಇರ್ತೀನಿ. ಆದರೆ ನೀವು ಅವಳನ್ನು ಬದಲಾಯಿಸ್ಬೇಕು. ಆ ಪ್ರಯತ್ನದಲ್ಲಿ ನಾನು ನಿಮ್ಮ ಬೆನ್ನ ಹಿಂದೆ ನಿಂತಿರ್ತೀನಿ. ಖಂಡಿತ ಅವಳು ಬದಲಾಗ್ತಾಳೆ. ಆ ಜವಾಬ್ದಾರಿ ನಂದು. ಅವಳು ಬದಲಾಗಬೇಕು ಅಂತ ಎಷ್ಟು ಅನ್ಕೋತೀನೋ ಅದಕ್ಕಿಂತ ಹೆಚ್ಚಾಗಿ ನೀವಿಬ್ಬರು ಸಂತೋಷವಾಗಿರಬೇಕು ಅಂತ ಅನ್ಕೋತೀನಿ. ಮತ್ತಾವತ್ತೂ ಅವಳ ಮೇಲೆ ಕೋಪ ಮಾಡ್ಕೋಬೇಡ.
ಸರಿ ಅಮ್ಮ.